ಬನ್ನಿ ಸ್ನೇಹಿತರೆ, ಇವತ್ತು ನಿಮಗೆ ನಾಟಿ ಸ್ಟೈಲ್ ಚಿಕನ್ ಸಾಂಬಾರು ಮಾಡೋದನ್ನ ಹೇಳ್ಕೊಡ್ತೀನಿ. ಪಕ್ಕಾ ನಾಟಿ ಸ್ಟೈಲು. ಏನೇನು ಐಟಮ್ ಹಾಕೋದು ಅಂತ ನಾನು ಇವಾಗ ಮಸಾಲೆ ರುಬ್ಕೊತೀನಿ, ಅದಕ್ಕೆ ಹೇಳ್ಕೊಡ್ತೀನಿ ಬನ್ನಿ. ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಡಲೆ, ಚಕ್ಕೆ, ಲವಂಗ, ಸ್ವಲ್ಪ ಒಂದೆರಡು ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಒಂದೇ ಒಂದು ಟೊಮೊಟೊ ಹಾಕ್ಕೊಳ್ಳಿ. ಇಷ್ಟನ್ನು ರುಬ್ಬಕ್ಕೆ ಹಾಕ್ತೀನಿ ನಾನು. ನೀವು ಮಾಡ್ಕೊತೀನಿ, ಚೆನ್ನಾಗಿರುತ್ತೆ. ಪಕ್ಕಾ ನಾಟಿ ಸ್ಟೈಲು. ನಮ್ಮ ಮನೇಲಿ ನಾಟಿ ಕೋಳಿ ತಂದಿದ್ರು. ಇವತ್ತು ನಾಟಿ ಕೋಳಿ ಸಾಂಬಾರು ಭರ್ಜರಿಯಾಗಿ ಊಟ ಮಾಡೋದೆ. ಸ್ವಲ್ಪ ತೆಂಗಿನ ತುರಿ, ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೊಂಡು ರುಬ್ಕೊತೀನಿ. ಇವಾಗ ನೀವು ಇದೇ ಪ್ರೊಸೆಸಲ್ಲಿ ಮಾಡಿ, ಚೆನ್ನಾಗಿ ಬರುತ್ತೆ. ಸರಿಯಾಗಿ ಆಗುತ್ತೆ ತಾನಿದು. ನೋಡಿ ಮಸಾಲೆ ಹಿಂಗೆ ರುಬ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟು ಒಗ್ಗರಣೆಗೆ ಹಾಕ್ಬಿಟ್ಟು ಚಿಕನ್ ಹಾಕ್ಬಿಟ್ಟು ಕೂಗ್ಸೋದೆ. ಬನ್ನಿ ತೋರಿಸ್ತೀನಿ ನಿಮಗೆ ಸ್ನೇಹಿತರೆ. ಫಸ್ಟು ಸ್ಟವ್ ಹಚ್ಕೊಳ್ಳಿ. ಕುಕ್ಕರ್ ಇಟ್ಕೊಂಡು ಎಣ್ಣೆ ಹಾಕಿದ್ದೀನಿ ಆಲ್ರೆಡಿ. ಈ ಕಡೆಗೆ ಮಾಡ್ಬೇಕು ತಾನೆ. ನೋಡಿ ನಾನೇ ಅಡುಗೆ ಮಾಡ್ತಾ ಇರೋದು, ಅದು ಹೆಂಗೆ ಬರೋದೋ ಗೊತ್ತಿಲ್ಲ. ಲಾಸ್ಟಲ್ಲಿ ನಮ್ಮ ಮಾವ, ನಮ್ಮ ಹಸ್ಬೆಂಡ್ ಕೈ ರಿವ್ಯೂ ಹೇಳ್ತೀನಿ ಅಲ್ವ ರೀ. ಎಣ್ಣೆ ಬಿಸಿ ಆಗಲಿ. ನೋಡಿ ಎಣ್ಣೆ ಕಾಯ್ತು. ಸ್ವಲ್ಪ ಈರುಳ್ಳಿ, ಕರ್ಬೇವಿನ ಸೊಪ್ಪು, ಸಿಡಿ. ಇನ್ನೇನು ಹಾಕಬೇಕು? ಹಾಂ ನೀರು ನಿಮ್ಮ ಕೇಳಿಕೊಂಡು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ, ಸ್ವಲ್ಪ ಉಪ್ಪು, ರುಚಿ ಫುಲ್ಲು ಎಣ್ಣೆಯಲ್ಲಿ ಬೇಯಿಸ್ಕೊಳ್ಳಿ ಸ್ವಲ್ಪ ಹೊತ್ತು. ನೋಡಿ ಸ್ನೇಹಿತರೆ, ಚೆನ್ನಾಗಿ ಕಾಣಿಸ್ತೈತೆ. ನಾಟಿ ಕೋಳಿನೇ ಒಂಥರ ರುಚಿ. ಕಾಲೇ ನಿಂಗಾಗ್ಬಿಟ್ಟು ಸ್ವಲ್ಪ ಬೇಯಲಿ. ನೋಡಿ ಚೆನ್ನಾಗಿ ಎಣ್ಣೆ ಬಿಡ್ಬೇಕು. ಹಿಂಗೆ ಫುಲ್ಲು ಹಿಂಗೆ ಎಣ್ಣೆ ಬಿಟ್ಟು ಎಣ್ಣೆಲೇ ಸ್ವಲ್ಪ ಹೊತ್ತು ಬೇಯಿಸ್ಬೇಕು. ಹಂಗಾದ್ರೇ ಚಿಕನ್ ಟೇಸ್ಟ್ ಚೆನ್ನಾಗಿ ಬರೋದು. ನೋಡಿ ಹೆಂಗೆ ಕಾಣಿಸ್ತೈತೆ. ಯಾರ್ಯಾರು ನಾಟಿ ಕೋಳಿ ಇಷ್ಟ ಕಮೆಂಟ್ ಮಾಡಿ. ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋನ ಕೊನೆ ತನಕ ನೋಡಿ. ಟೇಸ್ಟಿಯಾಗಿ ಸಕ್ಕತ್ತಾಗಿರುತ್ತೆ. ಒಂದು ಸಲ ಟ್ರೈ ಮಾಡಲೇಬೇಕು ನೀವು. ಫುಲ್ ನೀರು ಸುಂಡಬೇಕು ಗೈಸ್. ಹಿಂಗೆ ಇಸ್ಬಿಟ್ಟಿದ್ದೀವಿ ಬಾಯ. ಪಾಪ ಇಲ್ಲಿ ನೋಡ್ರಿ, ಕೋಳಿ ಕರ್ಬೇವಿನ ಸೊಪ್ಪು ತಿಂತೈತೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದರೆ ನೋಡಿ ಇಲ್ಲಿ ಕರ್ಬೇವು ಸೊಪ್ಪು ತಿಂತೈತೆ. ಅದು ನಾವು ಅದು ತಿಂತಾಯಿದ್ವಿ. ಇವಾಗ ಮಸಾಲೆ ಹಾಕೋತೀನಿ ನೋಡಿ. ಹಾಕಿ ಇದೇ ಒಂದು ನಿಮಿಷ. ಸ್ವಲ್ಪ ಮಸಾಲೆ ಉಟ್ಕೊಳ್ಳಿ, ಯಾಕಂದರೆ ಹಸಿ ಸ್ಮೆಲ್ ಹೋಗಲಿ ಅಂತ. ಆಮೇಲೆ ನೀರು ಹಾಕ್ಕೊಂಡ್ರೆ ಆಯಿತು. ಸಾಂಬಾರು ನಮ್ಮದು, ಚಾಪೀಸ್ ನಿಂದು. ಸಾಂಬಾರು ನಂದು, ಚಾಪೀಸ್ ಅವರು. ಯಾರು? ಅತ್ತೆ ಸಾಂಬಾರು ಅವ್ರು ಮಾಡ್ತಾರಂತೆ, ಚಾಪ್ಸ್ ನೀವು ಮಾಡಬೇಕಂತೆ. ಹಾಂ ಮಾಡ್ತೀರಾ ಚಾಪ್ಸ್? ಹಾಂ ಮಾಡ್ತಾರೆ. ಸಾಂಬಾರ್ಗೆ ಹಾಕೋ ಐಟಮ್ ಹಾಕಿ ಮಾಡ್ತಾರೆ.
ಚಾ ಪೀಸ್ ಮಾಡೋದು ಹಿಂಗೆ ಮಾಡ್ತಿಲ್ಲ ನಾನು ಮೊದಲು ಹೋಟ್ಲ್ ಮಡಗಿಲ್ಲ ನಾವು ಹೋಟ್ಲ್ ಮಾಡ್ತಿದ್ವಲ್ಲ. ಈಗ ಸ್ವಲ್ಪ ಕುದಿಬೇಕು, ಅದು ಚೆನ್ನಾಗಿ ಕುದೀಲಿ. ಕುಕ್ಕರ್ ಮುಚ್ಚಿಬಿಡೋಣ. ಒಂದು 4ರಿಂದ 5 ವಿಸಿಲ್ ಕೂಗಬೇಕು. ಕೂಗಿದ್ಮೇಲೆ ಆಮೇಲೆ ಓಪನ್ ಮಾಡಿ ನೋಡೋಣ ಎಷ್ಟು ಚೆನ್ನಾಗಿರುತ್ತೆ ಅಂತ. ಚಿಕನ್ ಸ್ಮೆಲ್ ಅಂತೂ ಇನ್ನೂ ವಿಜಿಲ್ ಕೂಗಿಲ್ಲ, ಘಮ್ ಅಂತ ಇದೆ ಗೈಸ್. ಮಸಾಲೆ ಅಲ್ವ ರೀ ಘಮ್ ಅಂತ ಐತೆ. ವಿಜಿಲ್ ಒಂದು 4-5 ಕೂಗ್ಸೋರು ಸಾಕು, ಬೆಂದಿದೆ. ಒಂದು 5-6 ಕೂಗಿಸ್ಲೇಬೇಕು, ನಾಟಿ ಅಲ್ವಾ, ಬೇಯಲ್ಲ. ಇನ್ನೂ ವಿಜಿಲ್ ಬರ್ತಾ ಐತೆ. ಚೆನ್ನಾಗಂತ ಹೇಳಿದೆ. ಸೂಪರ್ ಬರೀ ಎಲ್ಲ ಕೇಳ್ತಿದ್ದೆ. ಚೆನ್ನಾಗತ್ತಾನೆ? ಹ್ಞೂ ಚೆನ್ನಾಗದೆ. ಬನ್ನಿ ನಾಟಿ ಕೋಳಿ ಸಾಂಬಾರು ತಿಂದು ಟೇಸ್ಟ್ ಮಾಡಿ ನೋಡೋಣ, ಹೇಳ್ತೀನಿ ಹೆಂಗಿದೆ ಅಂತ. ಆಲ್ಮೋಸ್ಟ್ ಮಟನ್ ಥರನೇ ಇದೆ, ಡಿಫ್ರೆಂಟಾಗಂತೂ ಇದೆ. ಟೇಸ್ಟ್ ಸೂಪರಾಗಿದೆ. ಚೆನ್ನಾಗೈತೆ, ಸೂಪರು. ಸೇಮ್ ಮಟನ್ ಫೀಲ್ ಇದೆ. ನೀವು ಒಂದ್ಸಲ ಮಾಡಿ ಟ್ರೈ ಮಾಡಿ ನೋಡಿ, ಕಮೆಂಟ್ ಮಾಡಿ ಹೇಗಿದೆ ಅಂತ. ಸಿಗ್ತೀನಿ, ಇದು ಖಾಲಿ ಮಾಡಿಬಿಟ್ಟು. ಬಾಯ್. ಚೆನ್ನಾಗಿದೆ. ಅದಕ್ಕೆ ನೀವು ಒಂದ್ಸಲ ಟ್ರೈ ಮಾಡಿ. ನಾಟಿ ಕೋಳಿ ಸಾಂಬಾರು ಸೂಪರಾಗಿದೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.